ಲವ್ ಯು ಧ್ರುವ ಸರ್ಜಾ ಸರ್. ಸಿಕ್ಕಾಪಟ್ಟೆ ಸೂಪರ್ ಸಿನಿಮಾ. 5 ದಿವಸ ವೆಯ್ಟ್ ಮಾಡಿದ್ದಕ್ಕೆ ಕೆಡಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ. ಸಿನಿಮಾ ಸೂಪರ್ ಆಗೈತೆ ಬ್ರೋ, ಸಖತ್ತಾಗೈತೆ. ಅವ್ರದ್ದು ಡಾನ್ಸ್ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ದ ಫೈಟಿಂಗ್ ಅಂಡ್ ದ ಡಾನ್ಸ್ ವಾಸ್ ಅಮೇಜಿಂಗ್. ನೆಕ್ಸ್ಟ್ ಲೆವೆಲ್ ಎನರ್ಜಿ ನಮ್ಮ ಹೀರೋಯಿನ್ದು. ಆ ಟೈಟಲ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರದ್ದು ಎನರ್ಜಿ ಲೆವೆಲ್ ಆಕ್ಚುಲಿ ಬೇರೆನೇ ಒಂದು ಲೆವೆಲ್ ಅಲ್ಲಿ ಇರುತ್ತೆ. ನಿಜವಾಗ ಮೂವಿ ಸಕ್ಕತ್ತಾಗಿದೆ ಅಂಡ್ ಧ್ರುವ ಸರ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಇದ್ರಲ್ಲಿ ಒಂದಾದ್ಮೇಲೆ ಒಂದು ಹೊಸ ಹೊಸ ವಿಲನ್ಗಳು ಹುಟ್ಕೋತಾರೆ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಅವ್ರದ್ದು ಡಾನ್ಸ್ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ದ ಫೈಟಿಂಗ್ ಅಂಡ್ ದ ಡಾನ್ಸ್ ವಾಸ್ ಅಮೇಜಿಂಗ್. ಧ್ರುವ ಅವ್ರ ಬಗ್ಗೆ ತುಂಬ ಒಳ್ಳೆ ಫೈಟ್ ಮಾಡ್ತಾರೆ. ಸೊ ನನಗೆ ಅವ್ರದ್ದು ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಲೈಕ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ, ಫೈಟ್ ತುಂಬ ಚೆನ್ನಾಗಿತ್ತು. ಸೊ ಐ ಲೈಕ್ ಇಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ಎನರ್ಜಿ ನಮ್ಮ ಹೀರೋಯಿನ್ದು. ಆ್ಯಂಡ್ ಸೆಕೆಂಡ್ ಹಾಫ್ ಅಫ್ಕೋರ್ಸ್ ತುಂಬ ಕ್ಯೂರಿಯಾಸಿಟಿ ಇತ್ತು, ಲೈಕ್ ಬಿಲ್ಡ್ ಆಗ್ತಾನೆ ಇತ್ತು. ಏನು ನೆಕ್ಸ್ಟ್ ಏನು ಅದೇ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು. Very powerful, very entertaining. I think I thoroughly enjoyed it. Even Arun also thoroughly enjoyed it. Ramesh sir acting amazing ಆಗಿತ್ತು. And in fact Dhruva sir ಗೆ action pins ಅಂತ ಕರೀತಾರಲ್ವಾ, I think he's done a fab job. ಟೈಟಲ್ ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿತ್ತು, ಸೂಪರ್. ಏನು ಖುಷಿ ಆಯ್ತು ಓವರಾಲ್. ಮ್ಯೂಸಿಕ್, ಕ್ಯಾಸ್ಟಿಂಗ್, ಎಲ್ಲರದ್ದು ಪರ್ಫಾರ್ಮೆನ್ಸ್, ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ. ಏನಂತ ಹೇಳಿ, ಪ್ರೇಮ್ ಸರ್ ಸಿನಿಮಾ ಅಂತಂದರೆ ಆಫ್ಕೋರ್ಸ್ ಕಮರ್ಷಿಯಲ್ ಮಸಾಲ ಮಾಸ್ ಎಂಟರ್ಟೈನರ್ ಎವ್ರಿಥಿಂಗ್ ಇಸ್ ದೇರ್. ಆ್ಯಂಡ್ ಧ್ರುವ ಬ್ರೋದು ಪರ್ಫಾರ್ಮೆನ್ಸ್ ಏನೋ ಅಂದ್ರೆ ಅವರು ಒಂದು ಬರ್ತಾರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ದಟ್ ನೋಡೋಕ್ಕೆ ಮಜಾ ಅಂತ ಅನಿಸುತ್ತೆ. ವೆರಿ ನೈಸ್, ಐ ಲವ್ಡ್ ಇಟ್. ಸರ್ ಯಾ ಆ್ಯಕ್ಚುಲಿ ಇಂಟರ್ವಲ್ ಬ್ಲಾಕಲ್ಲಿ ಕಾಣಿಸಲ್ಲ, ಬಟ್ ಕೊನೆಯಲ್ಲಿ ಅವ್ರ ಎಂಟ್ರಿನೇ ಸಕ್ಕತ್ತಾಗಿ ಅನಿಸುತ್ತೆ. ಅಫ್ಕೋರ್ಸ್ ವಿ ಆಲ್ ಬಿಗ್ ಫ್ಯಾನ್ ಆಫ್ ಹಿಮ್. ಅವ್ರ ಸ್ಕ್ರೀನಲ್ಲಿ ಒಂದು 5 ನಿಮಿಷ ಬಂದ್ರು ಅದು ನೋಡೋಕ್ಕೆ ಖುಷಿ ಅಂತ ಅನಿಸುತ್ತೆ. ಸೊ ಖುಷಿ ಆಯಿತು ನೋಡಿ. ಆ್ಯಂಡ್ ಅವ್ರ ಎಂಟ್ರಿ ಆದ ತಕ್ಷಣ ಎಲ್ಲ ಕಿರಿಸ್ತಾ ಇದ್ವಿ. ಪೂರ್ತಿ ಸಿನಿಮಾ ತುಂಬ ಚೆನ್ನಾಗಿದೆ. ಐ ಲವ್ ಇಟ್. ಇಟ್ಸ್ ವೆರಿ ಎಂಟರ್ಟೈನಿಂಗ್, ವೆರಿ ಎನರ್ಜೆಟಿಕ್, ವೆರಿ ಕಲರ್ಫುಲ್. ಆ್ಯಂಡ್ ಧ್ರುವ ಸರ್ನ ಸ್ಕ್ರೀನ್ ಮೇಲೆ ನೋಡೋದು ಅಂತಂದರೆ ಇಟ್ ಇಸ್ ಸೂಪರ್ ಎಂಟರ್ಟೈನಿಂಗ್ ಆ್ಯಂಡ್ ತುಂಬಾ ಮಜವಾಗಿತ್ತು. ಅವ್ರದ್ದು ಎನರ್ಜಿ ಲೆವೆಲ್ ಆ್ಯಕ್ಚುಲಿ ಬೇರೆನೇ ಒಂದು ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ರೀಶ್ಮಾ, ಐ ಲವ್ಡ್ ಹರ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಟು ಎಂಡ್. ಐ ಗೆಸ್ ಅವರಿಬ್ರದ್ದು ಆ ಎನರ್ಜಿ ಲೆವೆಲ್ ಏನಿದೆ ಎಲ್ಲ ಪ್ರಾಪರ್ಲಿ ಮ್ಯಾಚ್ ಆಗಿದೆ. ಆ್ಯಂಡ್ ವಾಟ್ ಅ ಕಾಸ್ಟ್, ಇಟ್ಸ್ ಅ ಫೀಸ್ಟ್. ಡ್ಯಾನ್ಸ್ ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಆ್ಯಂಡ್ ಯು ವಿಲ್ ಲವ್ ಟು ವಾಚ್ ಇಟ್ ಇನ್ ಥಿಯೇಟರ್ಸ್. ಆ್ಯಂಡ್ ಎಂಡಲ್ಲಿ ಒಂದು ಸೂಪರ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ, ಒಂದು ಗ್ರೇಟ್ ಟ್ವಿಸ್ಟ್ ಇದೆ. ಐ ಗೆಸ್ ಇಟ್ಸ್ ಅ ಹೋಲ್ ಟುಗೆದರ್ ಗ್ರೇಟ್ ಸಿನಿಮಾ. ಪ್ಲೀಸ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಮೂವಿ ತುಂಬ ಚೆನ್ನಾಗಿದೆ. ತುಂಬ ಜನ ಈ ಟ್ರೈಲರ್ ನೋಡಿ ತುಂಬ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ಇದ್ರು. ನಿಜವಾಗ ಟ್ರೈಲರ್ ನೋಡಿ ಬರೋಕ್ಕೆ ಹೋಗಬೇಡಿ. ನಿಜವಾಗ ಮೂವಿ ಸಕ್ಕತ್ತಾಗಿದೆ. ಆ್ಯಂಡ್ ಧ್ರುವ ಸರ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ನಮ್ಮ ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಪಾರ್ಟ್ 2 ವೇಟ್ ಮಾಡ್ತಾ ಇದ್ದೀನಿ. ಹೇಳಿ, ಸಿನಿಮಾ ನಿಜವಾಗ್ಲೂ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಒಂದು ಹೀರೋಗಳ ಆರ್ಭಟನ ನಾವು ಇಷ್ಟಪಡ್ತೀವಿ ಅಂತಂದರೆ ನನಗೆ ಪರ್ಸ್ನಲ್ ಆಗಿ ವಿಲನ್ಗಳ ಆರ್ಭಟ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಒಂದಾದ್ಮೇಲೆ ಒಂದು ಹೊಸ ಹೊಸ ವಿಲನ್ಗಳು ಹುಟ್ಕೋತಾರೆ. ಅದನ್ನ ನೋಡೋದೇ ಒಂದು ಮಜಾ. ಅಂದರೆ ನಮಗೆ ಎಂಟರ್ಟೈನ್ಮೆಂಟ್ ಹೆಂಗಿರಬೇಕು ಅಂತಂದರೆ ನಾವು ನೆಕ್ಸ್ಟ್ ಏನು ಅಲ್ಲಿ ಗ್ಯಾಪ್ ಇರಬಾರ್ದು, ನಮ್ಗೆ ಆ ಸ್ಪೇಸೇ ಸಿಗಬಾರ್ದು, ಅಷ್ಟು ಫೀಲಿಂಗ್ ಆಗಿರಬೇಕು. ಈ ಸಿನಿಮಾದಲ್ಲಿ, ನಮ್ಮ KD ಸಿನಿಮಾದಲ್ಲಿ ಎಲ್ಲನೂ ನಮ್ಮ ಪ್ರೇಮ್ ಸರ್ ಸಖತ್ತಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದೊಂದು ಟ್ವಿಸ್ಟ್ ಬಂದಾಗ ಒಂದೊಂದು ಹೊಸ ಮುಖಗಳು ಬರುತ್ತೆ. ಅದು ನೆಕ್ಸ್ಟ್ ಲೆವೆಲ್ ಮುಖಗಳು. ಅಂದರೆ ರವಿಚಂದ್ರನ್ ಸರ್ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುದೀಪ್ ಸರ್ ಅಂದರೆ ನಾವು ಈ ಟ್ರೈಲರ್ ನೋಡಿ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡಿದ್ವಿ. ಬಿಟ್ರೆ ಒಬ್ಬರಾದ್ಮೇಲೆ ಒಬ್ರು ರಮೇಶ್ ಸರ್, ಓ ಮೈ ಗಾಡ್. ನಾನು ಇವಾಗ ಹೇಳಿದ್ರೆ ಎಲ್ಲರೂ ಹೇಳ್ಬಿಡ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಮಿಸ್ ಮಾಡಬೇಡಿ. ಆ್ಯಂಡ್ ರೀಶ್ಮಾ ಅವ್ರ ಎನರ್ಜಿ ಮಾತ್ರ ಐ ಟೋಟ್ಲಿ ಲವ್ಡ್ ಇಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರು. ಆದರೆ ನಾರ್ಮಲ್ ಆಗಿ ಒಬ್ಬರು ಹೀರೋಯಿನ್ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ. ಇದು ಲೈಕ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತ ಹೊಸ ವರ್ಡ್ನ ನಾನು ಹುಡ್ಕೋಕ್ಕಾಗಲ್ಲ. ಪ್ರತಿಯೊಬ್ಬರು ಆ್ಯಕ್ಟಿಂಗ್, ಎಸ್ಪೆಷಲಿ ಶಿಲ್ಪಾ ಶೆಟ್ಟಿ ಅವರ ಕ್ಯಾರೆಕ್ಟರ್ ನನಗೆ ತುಂಬ ಹತ್ರ ಅನ್ನಿಸ್ತು. ಲೈಕ್ ಗುರು, ಐ ಆಮ್ ನಾಟ್ ಸ್ಟಾಪಿಂಗ್ ಹಿಯರ್ ಅನ್ನೋದು ಒಂದು ಇದೆಯಲ್ವಾ, ಅದು ನಿಜವಾಗ್ಲೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ಯೂಸ್ ಮಾಡಿರುವಂತಹ ಏನಂತಲ್ಲ ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು, ಆರ್ ಆರ್ಟಿಸ್ಟ್ ಇರ್ಬೋದು, ಮತ್ತು ಅಷ್ಟು ಜನನ ಒಟ್ಟಿಗೆ ಸೇರಿಸಿ ಸಿನಿಮಾ ಮಾಡೋದಿದೆಯಲ್ಲ, ಓ ಮೈ ಗಾಡ್, ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ. ಸಿನಿಮಾದಲ್ಲಿ ಅಣ್ಣ ತಮ್ಮನ ಎಮೋಷನ್ ಅಂದರೆ
ದರ್ ಇಸ್ ದಟ್ ಒನ್ ಪರ್ಟಿಕ್ಯುಲರ್ ಪಾರ್ಟ್, ಅಂದರೆ ಅವರು ನನ್ನನ್ನು ಏನಂತಾರಲ್ಲ ಬಳಪ ಹಿಡಿಲಿಲ್ಲ ಅಂತ ಅಂದ್ಬಿಟ್ಟು ನನ್ನನ್ನು ದೂರ ಮಾಡಿಬಿಟ್ರು, ಮಾತಾಡಿಲ್ಲ, ನನ್ನ ಜೊತೆ ಇವತ್ತಿನವರೆಗೂ ಊಟ ಮಾಡಿದ್ಯಾ ಕೇಳಿಲ್ಲ, ಹೆಗಲ ಮೇಲೆ ಹೊತ್ಕೊಂಡು ತಿರುಗಿಸ್ಲಿಲ್ಲ ಅಂತ. ಆ ನೋವಲ್ಲಿ ನಾನು ಮಚ್ಚಿ ಹಿಡಿದ ಮೇಲೆ ಅವ್ರು ನನ್ನ ಹತ್ರ ಮಾತಾಡೋಂಗಾಯ್ತು ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅಂದರೆ ಅವರು ಎಮೋಷ್ನಲ್ ಆಗೂ ಹೇಳ್ತಾರೆ, ಆ ಡೈಲಾಗ್ನ ಕೋಪದಲ್ಲಿ ಹೇಳ್ತಾರೆ, ಆ ಪ್ರೀತಿಯಿಂದ ಹೇಳ್ತಾರೆ, ಇನ್ನೊಂದು ಏನೋ ಅವ್ರ ಮೇಲೆ ದ್ವೇಷ ಹೊರಗಡೆ ಎಲ್ಲನೂ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಧ್ರುವ ಅವರು. ನಿಜವಾಗ್ಲೂ ಆ ಪೋರ್ಷನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ಐ ಲೈಕ್ ಎಲ್ಲ ವಿಲನ್ಗಳನ್ನೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಯಾಕಂತಂದರೆ ನನ್ನ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾರು ಅಂತ ಅಂದ್ಬಿಟ್ಟು ಎಲ್ಲ ವಿಲನ್ಗಳನ್ನೂ ನಾನು ತುಂಬ ಇಷ್ಟಪಡ್ತೀನಿ. ಇಟ್ಸ್ ಲೈಕ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಓವರ್ ಆಲ್. ತುಂಬ ಸಗದಾಗಿದೆ. ಆ್ಯಂಡ್ ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಹೇಳಿದ್ಮೇಲೆ ಬ್ಲಾಕ್ ಬಸ್ಟರ್ಗಂತೂ ಮಾತೇ ಇಲ್ಲ. ಆ್ಯಂಡ್ ಧ್ರುವ ಸರ್ ಕ್ರೇಜಿ ಆ್ಯಕ್ಟಿಂಗ್, ಫಸ್ಟ್ ಹಾಫ್ ಇನ್ನೋಸೆಂಟ್, ಸೆಕೆಂಡ್ ಹಾಫ್ ಒಂದು ಟೆರರು, ಫೈಟ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಅಮೇಝಿಂಗ್ ಮೂವಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಸ್ಟಾರ್ ಕ್ಯಾಸ್ಟ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ಎಲಿವೇಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಶಿಲ್ಪಾ ಮ್ಯಾಮ್ ಆಗಿರ್ಬೋದು, ಸಂಜಯ್ ಸರ್ ಆಗಿರ್ಬೋದು, ಆ್ಯಂಡ್ ಸ್ಪೆಷಲಾಗಿ ಏನು ಬೇಕಂದರೆ ನಮ್ಮ ಕಿಚ್ಚ ಸುದೀಪ್ ಸರ್, ನನಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ವಿಜುವಲಿ ಟ್ರೀಟ್ ಅನಿಸುತ್ತೆ. ಆ್ಯಂಡ್ ಆ 3 ನಿಮಿಷ ಏನು ಬರ್ತಾರಲ್ಲ, ಇಡೀ ಸಿನಿಮಾ ವೇಟೇಜ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಒಟ್ಟಾರೆ ಸಿನಿಮಾ ಸೂಪರ್, ಬ್ಲಾಕ್ ಬಸ್ಟರ್. ಲವ್ ಯು ಪ್ರೇಮ್ ಸರ್, ಒಳ್ಳೆ ಸಿನಿಮಾನ ತೊಗೊಂಬಂದಿರೋ ಚಿತ್ರರಂಗಕ್ಕೆ. ದಯವಿಟ್ಟು ಎಲ್ಲರೂ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ವೀಕ್ಷಿಸಿ. KD ಅಂದರೆ ಆ್ಯಕ್ಚುಲಿ ನಾನು ಕಾಳಿದಾಸ ಅನ್ಕೊಂಡಿದ್ದೆ, ಅಲ್ಲ, ನನ್ನ ಪ್ರಕಾರ ಕಿಚ್ಚ ಅದರ ಧ್ರುವ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ನೋಡೋಣ, ಯಾಕಂದ್ರೆ ಅವರಿಬ್ರು ಕಾಂಬಿನೇಷನ್ ಅಲ್ಲ. KD 2 ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚೆನ್ನಾಗಿತ್ತು, ವೆರಿ ನೈಸ್ ಸಿನಿಮಾ. ಅಫ್ಕೋರ್ಸ್ ಪ್ರೇಮ್ ಸರ್ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅಂದ್ರೇನೆ ನಾವು ಅದರಲ್ಲೊಂದು ಸ್ಟಾರ್ ಕಾಸ್ಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿದಂಥ ಕಾಸ್ಟಿಂಗ್ ಆಗಿದೆ. ಅಫ್ಕೋರ್ಸ್ ಒಂದೊಂದು ಪಾತ್ರಗಳು ಎಂಟ್ರಿ ಆಗ್ತಾ ಇರಬೇಕಾದ್ರೆ ನಮಗೆ ಜೋರಾಗಿ ಶಿಲ್ಲೆ ಹೊಡಿದು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ನಾವು ಚಿಕ್ಕಂದ್ರಿಂದ ಅಭಿಮಾನಿಸಿದಂಥ, ಪ್ರೀತಿಸಿದಂಥ ಪ್ರತಿ ಪಾತ್ರಗಳೂ ಎಂಟ್ರಿ ಆಗ್ತಾ ಹೋಗುತ್ತೆ. ಚಿತ್ರದ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಧ್ರುವ ಸರ್ಜಾ ಸರ್, ರೇಷ್ಮಾ ಮೇಡಮ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಿಸ್ ಮಾಡಿದೆ KD ಚಿತ್ರನ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಸಿನಿಮಾ ಸೂಪರ್ ಡೂಪರ್. ನಾನು ದೊಡ್ಡ ಫ್ಯಾನು. ಅವ್ರ ಮನೆಯವರಿಗೆ ಎಷ್ಟು ಪರಿಚಯ ಇದ್ರೂ ಅದಕ್ಕಿಂತ ಮುಂಚೆ ನಾನು ಅವ್ರ ಫ್ಯಾನು. ಆಬ್ವಿಯಸ್ಲಿ ಅವ್ರ ಸಾಂಗ್ಸ್ಗೆ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅ ಫ್ಯಾನ್ ಕಾಯ್ತಾನೆ ಇರ್ತೀನಿ. ಆಬ್ವಿಯಸ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಡೂಪರ್ ಆಗಿದೆ. ಆ್ಯಂಡ್ ಸ್ಕೇಲ್ ಅಂದರೆ ಅವರೇ ತೋರಿಸೋದು. ಸೊ ವೆರಿ ಹ್ಯಾಪಿ ಅಬೌಟ್ ಸಿನಿಮಾ. ಎಲ್ಲರೂ ಬಂದು ನೋಡ್ಬೇಕು. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿದ್ದು ಅವ್ರ ಫಿಲಮಲ್ಲಿ. ದಿಸ್ ಇಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಎವರ್. ಆ್ಯಂಡ್ ವೆರಿ ಬಿಗ್ ಫ್ಯಾನ್ ಫ್ರಮ್ KD. ಥ್ಯಾಂಕ್ ಯು. ಇದೆ. ಧ್ರುವ ಅವ್ರ ಆ್ಯಕ್ಟಿಂಗು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು ಅವ್ರ ಆ್ಯಕ್ಟಿಂಗು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿರ್ತಾರೆ ಅಂತ. ಮತ್ತು ಪ್ರೇಮ್ ಸರ್ ಅಂತೂ ಪ್ರತಿಯೊಂದು ಶಾರ್ಟ್, ಪ್ರತಿಯೊಂದು ಸೀನಲ್ಲೂ ತುಂಬ ರಿಚಾಗಿ ತೋರಿಸಿದರೆ ತುಂಬ ಅದ್ಭುತವಾಗಿ ಬಂದಿದೆ ಮೂವಿ. ತುಂಬ ಚೆನ್ನಾಗಿದೆ. ಹೇಗಾಗಿದೆ ಸರ್ ಸಿನಿಮಾ ಕತೆ? ನಾವು ಏನು ಗೆಸ್ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ಸೀನನ್ನು ಸಮೇತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಹೋಗ್ತಿರುತ್ತೆ. ತುಂಬ ಇಷ್ಟ ಆಯಿತು ಮೂವಿ. ಸುದೀಪ್ ಬಾಸ್ ಬಗ್ಗೆ ಅವ್ರ ಸರ್ಗಂತೂ ಏನು ಹೇಳೋಂಗೇ ಇಲ್ಲ. ತುಂಬ ಚೆನ್ನಾಗಿ ಬಿಲ್ಡಪ್ ಕೊಟ್ಟಿದ್ದಾರೆ. ಎಂಜಾಯ್ ಮಾಡಿದರೆ ನಾನು ತುಂಬ ಖುಷಿ ಪಟ್ಟೆ. ಖಾಸಗಿ ಪೈಸೆ ಅದ್ರ ಬಗ್ಗೆ ಡೌಟೇ ಇಲ್ಲ. ತುಂಬ ಚೆನ್ನಾಗಿದೆ. ಕನ್ನಡದ ಪ್ರೇಕ್ಷಕರು ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ಬೆಳೆಸಿ ನೋಡಿ ಆರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. KD ಒಂದು ಪಕ್ಕಾ ಪೈಸೂಲು ವಸೂಲ್ ಸಿನಿಮಾ. ತುಂಬ ಚೆನ್ನಾಗಿದೆ. ಆಗಿತ್ತು ಸರ್, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿತ್ತು, ತುಂಬ ಚೆನ್ನಾಗಿದೆ. ನಾನು ಒಂದ್ಸತಿ ನೋಡಿದೆ, ಇನ್ನೊಂದ್ಸತಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನೆಮ್ಮದಿಯಿಂದ ಕೂತ್ಕೊಂಡು ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ನೋಡ್ಬೇಕು ಅನಿಸ್ತಾ ಇದೆ. ಆ್ಯಂಡ್ ಪಾರ್ಟ್ 2 ಅಂತೂ ಖಂಡಿತ ನೋಡ್ತೀನಿ. ಲಾಸ್ಟಲ್ಲಿ ಎಂಡಿಂಗ್ ಆ ಥರ ಟ್ವಿಸ್ಟ್ ಇದ್ದಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸಖತ್ ಟ್ವಿಸ್ಟ್ ಇತ್ತು ಎಂಡಿಂಗಲ್ಲಿ ಮಾತ್ರ. ಆ್ಯಂಡ್ ರಮೇಶ್ ಸರ್ ಹೇಳಿದ್ರು ಲಾಸ್ಟಲ್ಲಿ ನೋಡು ಸಖತ್ತಾಗಿದೆ ಅಂತ. ಸೊ ಸಖತ್ ಟ್ವಿಸ್ಟು. ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಎಲ್ರದ್ದು ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಮಾತ್ರ ಅಲ್ಟಿ ಸಖತ್ತು. ಅರ್ಜುನ್ ಸರ್ ಸೂಪರ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಎನರ್ಜಿ ಲೆವೆಲ್ ಮಾತ್ರ ಸಿನಿಮಾದು ಇಟ್ ವಾಸ್ ಟಾಪ್ ನಾಚ್. ಕಣ್ಮಿಟ್ಟಿಸದೆ ಎಲ್ಲರೂ ಬಂದು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದನ್ನು ಬಾಯಲ್ಲಿ ಹೇಳಿದ್ರೆ ಅಷ್ಟೇ ಸಾಲದು, ಅದು ಬಂದು ಎಕ್ಸ್ಪೀರಿಯನ್ಸ್ ಸಿನಿಮಾಲೇ ಬಂದು ಥಿಯೇಟರ್ಸಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರೇಮ್ ಸರ್ ಶೋಮೆನ್ಶಿಪ್ ಇಸ್ ಲೈಕ್ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ. ಆ್ಯಂಡ್ ಲೈಕ್ ಒಂದು ಚಿಕ್ಕ ಮಗು ಥರ KD 2 ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೀನಿ ನಾನು. ಇಟ್ ಇಸ್ ಅಮೇಝಿಂಗ್. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ನಾನು ನಿಜವಾಗ್ಲೂ ಧ್ರುವ ಸರ್ಜಾ ಅವ್ರ ಹತ್ರ ಕೇಳಬೇಕು. ಒಂದು ಇನ್ನೋಸೆನ್ಸ್ ಏನು ಅದನ್ನು ಹೆಂಗೆ ಕ್ಯಾರಿ ಮಾಡಿದ್ರು. ಅಯ್ಯೋ ದೇವ್ರೆ, ಅವರು ನೋಡ್ತಾಗ್ಲಕ್ಕೆ
ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಆ್ಯಂಡ್ ಕ್ರೇಜಿ ಸ್ಟಾರ್ ಅವ್ರ ಕ್ರೇಜೇ ಬೇರೆ. ಅವ್ರ ಫ್ರೇಮಲ್ಲಿ ಬಂದ್ರೇ ಬೇರೆ. ರಮೇಶ್ ಅರವಿಂದ್ ಸರ್ ಅಂತೂ ಒಪ್ಪ ತಿಂದಾಗ್ಬಿಟ್ರು. ಅಮೇಝಿಂಗ್ ಪರ್ಫಾರ್ಮೆನ್ಸಸ್. ಸಂಜಯ್ ದತ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಶಿಲ್ಪಾ ಶೆಟ್ಟಿ ಜಸ್ಟ್ ವೇಟಿಂಗ್ KD2 ಅಲ್ಲಿ ಕಿಚ್ಚ ಸುದೀಪ್ ಅವ್ರು ನೋಡಬೇಕು. ಐ ಆಮ್ ಸೋ ವೇಟಿಂಗ್ ಫಾರ್ ದ ಮೂವಿ. ದಯವಿಟ್ಟು ಎಲ್ಲರೂ ಸಿನಿಮಾದಲ್ಲಿ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಅವಾಗಲೇ ನಿಮ್ಗೆ ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗೋದೇ ಇಲ್ಲ. ಆ್ಯಂಡ್ ಒಂದ್ಸಲ ಅಲ್ಲ 2-3 ಸಲ ಬಂದು ನೋಡ್ಬೋದು ಸಿನಿಮಾನ. ತುಂಬ ಚೆನ್ನಾಗಿದೆ. ಏನು ಹೇಳ್ತಿದ್ರೆ ನಾನು ಮಾಡಿರೋ ಸಾಂಗ್ ಸಕಲಾಗಿದೆ. ಆಬ್ವಿಯಸ್ಲಿ ಸಾಂಗ್ ಬಿಟ್ಟು ನೀವು ಸಿನಿಮಾ ನೋಡಿದಾಗ ಹಿಂಗೆ ಅದು ಆಲ್ರೆಡಿ ವೈರಲ್ ಆಗ್ಬಿಟ್ಟಿದೆ. ನೀವು ಸಿನಿಮಾನೇ ಎಕ್ಸ್ಟ್ರಾರ್ಡಿನರಿ ಇದೆ. ಮೊದಲೇ ಪ್ರೇಮ್ ಸರ್ ಡೈರೆಕ್ಷನ್ನು ಅದು ಇದು ಅಂದಾಗ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಇಬ್ಬರು ಧ್ರುವ ಸರು, ರೀಶ್ಮಾ ಅವರು ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಆ್ಯಂಡ್ ಫೈಟ್ಸ್ ಅಷ್ಟೇ ಸಿನಿಮಾದಲ್ಲಿ ಒಂಥರ ಬೇರೆ ಥರನೇ ಅನಿಸುತ್ತೆ. ಫೈಟ್ ಯೂಶಲ್ ಆಗಿ ಸಿನಿಮಾ ಒಂದು ಕಥೆನ ತೊಗೊಂಡೋಗೋಕ್ಕೆ ಎಲ್ಲೋ ಒಂದು ಚೇಂಜ್ ಓವರೋ ಏನಂತಾರ ಅದಕ್ಕೊಂದು ಬರಬಹುದು. ಇದು ಕಥೆ ಒಳಗಡೆನೆ ಅದು ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅಂದ್ಕೊತೀನಿ. ಅದು ಬಿಟ್ಟು ಬೇರೆ ಸಿನಿಮಾ ಫೈಟ್ಗಳನ್ನು ಸೂಪರ್. ಸಿಕ್ಕಾಪಟ್ಟೆ ಸೂಪರ್ ಸಿನಿಮಾ. 5 ದಿವಸ ವೆಯ್ಟ್ ಮಾಡಿದ್ದಕ್ಕೆ KD ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ. ಧ್ರುವ ಸರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೆಕೆಂಡ್ ಹಾಫ್ ಮಾತ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಸ್ ಐ ಟೋಲ್ಡ್ ಯು, ಒಂದು ಕಡೆನೂ ನಾವು ಗಮನ ಬೇರೆ ಕಡೆ ಹೋಗಂಗೆ ಇಲ್ಲ. ಆ ಥರ ಇದೆ ಸಿನಿಮಾ. ಪೂರ್ತಿ ಕಾನ್ಸಂಟ್ರೇಷನ್ ಎಳೆಯುತ್ತೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ನಮ್ಮಿಬ್ಬರದು. ತುಂಬ ಎಂಜಾಯ್ ಮಾಡಿದ್ವಿ. ಈ ಥರದೊಂದು ಸಿನಿಮಾ ನೋಡಲೇಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಸಿನಿಮಾ ಸೂಪರ್ ಆಗೈತೆ ಗುರು, ಸಖತ್ತಾಗೈತೆ. ಬ್ಯೂಟಿಫುಲ್ ಒಂದು ಸಿನಿಮಾ. ಪ್ರೇಮ್ ಸರ್ ಸಿನಿಮಾ ಅಂದರೆ ನಾವೇನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ, ಅವ್ರದ್ದು ಹಿಂಗೆ ಅದ್ಧೂರಿಯಾಗಿ ಕನ್ನಡದ ಶ್ರೀಮಂತ ಸಿನಿಮಾ. ಆಮೇಲೆ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸು ಮತ್ತು ಆ ಸೆಟ್ಟು, ಆ ಡಿಸೈನು ಎಲ್ಲ ಬ್ಯೂಟಿಫುಲ್ ಆಗಿದೆ. ಒಂಥರ ರೋಮಾಂಚನಕಾರಿಯಾಗಿದೆ. ಧ್ರುವ ಅವ್ರ ಬಗ್ಗೆ ಅವ್ರು ಎಕ್ಸ್ಟ್ರಾರ್ಡಿನರಿ ಅಂದರೆ ಅವ್ರದ್ದು ಆ್ಯಕ್ಟಿಂಗ್ಗಳು ನೋಡಿದ್ವಿ. ಇಲ್ಲಿ ತನಕ ಒಂದು ಅವ್ರ ಸಿನಿಮಾಗಳನ್ನು ನೋಡಿದ್ವಲ್ಲ, ಇದರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಆಗಲಿ ಮತ್ತು ಪರ್ಫಾರ್ಮೆನ್ಸ್ ಆಗಲಿ, ಡೈಲಾಗ್ ಡೆಲಿವರಿಗಳಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಒಂದು KD ಅಂದರೆ ನಿಮ್ಮ ಪ್ರಕಾರ ಓವರಾಲ್ ಆಗಿ KD ಎಲ್ಲರೂ ನೋಡಬೇಕು. ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು. KD ತುಂಬ ದಿನಗಳಾದಮೇಲೆ ಕನ್ನಡ ಸಿನಿಮಾ ಈ ಥರ ಬಂದಿದೆ. ಸೊ ಅದಕ್ಕೆ ಇಷ್ಟು ಕ್ರೌಡು, ಜಾಮ್ ಪ್ಯಾಕ್. ಮತ್ತು ಇನ್ನೊಂದೇನೆಂದರೆ ಪ್ರೇಮಣ ಮೂವಿ ಅಂತ ಅಂದರೆ ಮ್ಯೂಸಿಕ್ಕೇ ಮೇಯ್ನು. ಮ್ಯೂಸಿಕ್ಕು ಮತ್ತು ಸಾಂಗ್ಸು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ತುಂಬ ರಿಚ್ ಆಗಿದೆ ಮೂವಿ. ಫೈಟ್ ಸೀಕ್ವೆನ್ಸ್ ಆಗಲಿ, ಮತ್ತು ಇದು ರೀಶ್ಮಾದು ಮತ್ತು ಧ್ರುವ ಸರ್ಜಾ ಅವ್ರದ್ದು ಎನರ್ಜಿ ಆಗಲಿ, ಡ್ಯಾನ್ಸಲ್ಲಿ ಎಲ್ಲ ಸಖತ್ತಾಗಿದೆ. ಟ್ರೀಟ್ ಟು ವಾಚ್. ಆ್ಯಂಡ್ ನೀವು ಎಷ್ಟೇ ದುಡ್ಡು ಕೊಟ್ಟರು ಇಟ್ಸ್ ವರ್ತ್ ವಾಚಿಂಗ್ KD. ಧ್ರುವ ಅವ್ರ ಬಗ್ಗೆ ಏನಿಲ್ಲ, ಅವ್ರು ಯಾವಾಗಲಿದ್ರು ಒಳ್ಳೆ ಆರ್ಟಿಸ್ಟು. ಅದಕ್ಕೆ ಇಷ್ಟು ಜನ ಫ್ಯಾನ್ ಬೇಸ್ ಇರೋದು ಅವ್ರಿಗೆ. ಸೊ ಯಾರೇ ಯಂಗ್ಸ್ಟರ್ಸ್ ಬಂದರೂ ಕಲಿಬೋರು ಅವ್ರ ಹತ್ರ ಇನ್ಸ್ಪೈರ್ ಆಗ್ಬೋದು. ಅವ್ರ ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಟೀಮ್ಗೆ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಸಿಂಗಲ್ ಟೇಕ್ಸ್ಗಳು, ಅಂದರೆ ಸಿಂಗಲ್ ಶಾಟ್ಗಳು ಏನೇನು ತೊಗೊಂಡಿದ್ದಾರೆ ಅದು ಸಾಕಾದ ಇಷ್ಟ ಆಯಿತು. ಫೈಟ್ ಸೀಕ್ವೆನ್ಸಲ್ಲಿ ಸಿಂಗಲ್ ಶಾಟ್ಸ್ಗಳು, ಸೀನ್ಸ್ಗಳಲ್ಲಿ ಸಿಂಗಲ್ ಶಾಟ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತು ನಾವು ಮೊದಲಿಂದನೂ ಪ್ರೇಮ್ ಸರ್ ಫ್ಯಾನ್ಸ್, ಹಾಗೆ ಧ್ರುವ ಸರ್ ಫ್ಯಾನು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕರಿಯ ಅದ್ದೂರಿ ಎರಡೂ ಸೇರಿ ಅದ್ದೂರಿಯಾಗಿ ಬಂದಿದೆ ಸಿನಿಮಾ. ಒಂದು ಮಾಸ್ ಎಂಟರ್ಟೈನಿಂಗ್. ಪ್ರೇಮ್ ಸರ್ ವಿಷನ್ ಥರ ಚೆನ್ನಾಗಿ ಮಜಾ ಆಯಿತು. ಧ್ರುವ ಆಸಮ್ ಒಂದು ಅವರ ಎನರ್ಜಿನ ಚೆನ್ನಾಗಿ ಪ್ರೇಮ್ ಸರ್ ಯುಟಿಲೈಸ್ ಮಾಡಿದ್ದಾರೆ. ಹ್ಯಾಪಿ. ನಾನೊಂದು ಚಿಕ್ಕ ಪಾತ್ರದಲ್ಲಿ ಪಾರ್ಟ್ ಆಫ್ ದ ಟೀಮ್ ಆಗಿರೋದು ಖುಷಿಯಾಗಿದೆ. ಮತ್ತು ಫೀಮೇಲ್ ಲೀಡು ಸೂಪರಾಗಿ ಮಾಡಿದ್ದಾರೆ ಅವರು. ಅಷ್ಟಿಗೆ ಅವ್ರ ಹೆಸರು ಏನೋ ಮರ್ತ್ಬಿಟ್ಟೆ ನಾನು. ಅವರ ಮೇಡಮ್ ಹೆಸರೇನು ಓವರಾಲ್ KD ಒಂದು ಈಗ ನಾವು ಯಾವುದೊಂದು ಬೇರೆ ಭಾಷೆಯಲ್ಲಿ ಎಲ್ಲ ಮಾಸ್ ಸಿನಿಮಾ ಅಂತೀವಿ, ಅದಕ್ಕೆ ಒಂದು ಪಕ್ಕಾ ಆನ್ಸರ್. ಅಂದರೆ ಶಾರ್ಪ್ ಕಟ್ಸ್ ಇದೆ, ಸೂಪರ್ ಫಾಸ್ಟಾಗಿ ಸ್ಕ್ರೀನ್ ಪ್ಲೇ ಹೋಗುತ್ತೆ. ಪ್ರೇಮ್ ಸರ್ ವಿಷನ್ ಇದು ಅನ್ಸುತ್ತೆ. ಪ್ರೇಮ್ ಸರ್ ವಿಷನ್ ಆಫ್ ರೌಡಿಸಮ್ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ನನಗೆ ಐ ಆಮ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ದ ಮೂವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದ ವಿಜುವಲ್ಸ್ ತಗೊಳ್ಳಿ, ಪ್ರೇಮ್ ಸರ್ದು ಡೈರೆಕ್ಷನ್ ತಗೊಳ್ಳಿ, ಧ್ರುವ ಅವ್ರದ್ದು ಇನ್ನೋಸೆನ್ಸು, ರೀಶ್ಮಾ ನಾಣ್ ಅವ್ರ ಆ್ಯಕ್ಟಿಂಗು, ಎವ್ರಿಥಿಂಗ್, ಸುನಿಲ್ ದತ್ ಸರ್ದು ಆ್ಯಕ್ಟಿಂಗ್, ಎವ್ರಿಥಿಂಗ್. ಆ್ಯಂಡ್ ದ ಎಮೋಷನ್ಸ್ ನನಗೆ I was quite surprised the way it carried the emotions. Really, I was moved cinema ನೋಡ್ಬೇಕಾದ್ರೆ. What is the wow factor in the cinema? The energy Dhruva has carried out through our ಸಪ್ಪ ಮನುಷ್ಯನಿಗೆ ಎಲ್ಲೂ ಸುಸ್ತಾಗಿಲ್ಲ ಅಂತ ಅನ್ಸ್ಬಿಡ್ತು ನನಗೆ. ಏನು ಎನರ್ಜಿ, ಏನು ಐ ಆಮ್ ರಿಯಲಿ ಬ್ಲೋನ್ ಅವೇ. ಮ್ಯೂಸಿಕ್ ಇಸ್ ಸೂಪರ್. ಅರ್ಜುನ್ ಜನ್ಯ ಅವ್ರದ್ದು
ಎಲ್ಲಿ ಎವ್ರಿಥಿಂಗ್ ಇಸ್ ಅಂದರೆ ಒಂಥರ ಇಟ್ಸ್ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ತುಂಬ ಚೆನ್ನಾಗಿದೆ. ನನಗೆ ಅದೆಲ್ಲ ಎಲ್ಲಾನು ಸೆಕೆಂಡ್ ಹಾಫಲ್ಲಿ ಬಂದಿದ್ದ ವೇ ಎಲ್ಲಾನು ಒಂದು ಕಡೆ ಬರೋದಿದೆಯಲ್ಲ, ಎಲ್ಲ ಕ್ಯಾರೆಕ್ಟರ್ಸ್ ಇಟ್ ವಾಸ್ ಸೂಪರ್. ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಾನು ಈ ಜಾನರ್ ಫ್ಯಾನು, ಅಂದರೆ ನಾನು ಪ್ರೇಮ್ ಸರ್ ಕರಿಯಾ ಫಿಲಮಿಂದನೂ ಫ್ಯಾನು, ಎಕ್ಸ್ಕ್ಯೂಸ್ ಮಿಂದನೂ ಫ್ಯಾನು. ಸೊ ನಾನು ಬೇಸಿಕಲಿ ಅಂದರೆ ಡೊಪಮೈನ್ ಹಿಟ್ಟಾಗುತ್ತೆ ಅಂತಾರಲ್ಲ, ಆ ರೀತಿ ನನಗೆ ಇದು ಹೈ ಆ್ಯಕ್ಟಿನ್ ಇದರಲ್ಲಿ ನನಗೆ ಮುಗೀತು. ಸೊ ವಿಲಿಯಮ್ ಸರ್ ಅಂದರೆ ಒಂದಷ್ಟು ನನಗೆ ಐಡಿಯಾಸ್ ಇತ್ತು, ಬಟ್ ಆದರೂ ನನಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ನಾನು ಈ ಜಾನರ್ ಫ್ಯಾನು, ಸೊ ನನಗಂತೂ ಇಷ್ಟ ಆಯಿತು. ಈಗ ಸುಮ್ಮನೆ ಬರೀತಾರೆ ಅದು ಹಂಗೆ ಇದು ಹಿಂಗೆ ಅಂತ, ಈ ರೀತಿ ಮೂವೀಸ್ನೆಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ, ಎಸ್ಪೆಷಲಿ ಈ ರೀತಿ ಸರೌಂಡಿಂಗ್ಸ್ ಇರೋ ಥಿಯೇಟ್ರ್ಗಳಲ್ಲಿ ನೋಡೇ ಎಕ್ಸ್ಪೀರಿಯನ್ಸ್ ಹೋಗಿ, ಇದೆಲ್ಲ ಒಂದು ಅನುಭವಿಸೋವಂಥದ್ದು, ಇದು ನೋಡೋ ಅಂಥದ್ದಲ್ಲ, ಅನುಭವಿಸೋಂಥದ್ದು. ಸೊ ಹಾಗೆ KD ಸಿನಿಮಾ ಎಕ್ಸ್ಟ್ರಾರ್ಡನರಿ ಬಂದಿದೆ, ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಗ್ರ್ಯಾಂಡ್ಯೂರ್. ಆ್ಯಂಡ್ ನನಗೆ ಭಾಳ ಖುಷಿಯಾಗಿದ್ದು ಕನ್ನಡ ಸಿನಿಮಾಗಳಲ್ಲಿ ಅಷ್ಟೊಂದು ಆ್ಯಕ್ಟರ್ಸ್ಗಳು ಎಲ್ಲರೂ ಒಟ್ಟಿಗೆ ಸ್ಕ್ರೀನ್ ಮೇಲೆ ಕಾಣಿಸೋದಿದೆಯಲ್ಲ, ಮಲ್ಟಿ ಸ್ಟಾರರ್. ಥ್ಯಾಂಕ್ ಯು ಅಣ್ಣ ಅಡ್ಡ ಹೋಗೋದಕ್ಕೆ. ಅದು ಒಂದು ದೊಡ್ಡ ಹಬ್ಬ. ಆ್ಯಂಡ್ ಧ್ರುವ ಬೀಯಿಂಗ್ ಸಚ್ ಎ ಬಿಗ್ ಸ್ಟಾರ್, ಕೆಲವೊಂದು ಕಡೆ ತುಂಬ ಸೆಟ್ಲಾಗಿ, ಅಂದರೆ ಆನ್ ಸ್ಕ್ರೀನ್ ಅಂದರೆ ಆ ಸ್ಟಾರ್ಡಮ್ನ ಬಿಟ್ಟು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಹಿ ಹ್ಯಾಸ್ ಸ್ಕೋರ್ಡ್ ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಎಲ್ರದ್ದು ಅಷ್ಟೇ, ಅಂದರೆ ಒಂದು ದೊಡ್ಡ ಸೆಲೆಬ್ರೇಷನ್, ದೊಡ್ಡ ಫೆಸ್ಟಿವಲ್ ಅನಿಸ್ತು. ಐ ಆಮ್ ರಿಯಲಿ ಮಸ್ಮರೈಸ್ಡ್ ವಾಚಿಂಗ್ ದಿ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫ್ರೇಮ್ ಟು ಫ್ರೇಮ್ ಮೇಕಿಂಗ್ಗೆ ಏನು ಎಫರ್ಟ್ಸ್ ಹಾಕಿದ್ದಾರೆ ಅನ್ನೋಂಥದ್ದು ಡೆಫಿನೆಟ್ಲಿ ಕಾಣುತ್ತೆ. ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಎಫರ್ಟ್ಸ್ ಫ್ರೇಮ್ ಟು ಫ್ರೇಮ್ ಕಾಣುತ್ತೆ. ಅಷ್ಟು ದೊಡ್ಡ ಕ್ಯಾನ್ವಾಸಲ್ಲಿ ಆಗಿರುವಂಥ ಒಂದು ಸಿನಿಮಾ ತುಂಬ ಗ್ರ್ಯಾಂಡಿಯರ್ ಆಗ್ತಿದ್ದಾರೆ ಅಂತ ಹೇಳಿ. ಅದೇ ನಾನು ನೋಡಿದಾಗ ಅನಿಸ್ತು ನನಗೆ ಪ್ರತಿ ಫ್ರೇಮ್ ಟ್ರೈಲರ್ ಥರ ಅನಿಸ್ತು. ಪ್ರತಿ ಫ್ರೇಮ್ ಕೂಡ ಅಷ್ಟ್ರ ಮಟ್ಟಿಗೆ ಗ್ರ್ಯಾಂಡಿಯರ್ ಆಗಿ, ಅಷ್ಟ್ರ ಮಟ್ಟಿಗೆ ಆದರೆ ಖುಷಿ ಆಗುತ್ತೆ ನಮ್ಮ ಕನ್ನಡದಲ್ಲಿ ಇಂಥ ಬಿಗ್ ಸ್ಕೇಲ್ ಸಿನಿಮಾ ಬಂದಾಗ. ಆ್ಯಂಡ್ ಸ್ಪೆಷಲಿ ಎಲ್ಲ ಸ್ಟಾರ್ಸ್ಗಳು, ಧ್ರುವ ಸರ್ ಆಗಿರಲಿ, ಸಂಜಯ್ ದತ್ ಸರ್ ಆಗಿರಲಿ, ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ಆ್ಯಂಡ್ ಲಾಸ್ಟಿಗೆ ನಮಗೆ ಸರ್ಪ್ರೈಸ್ ಸುದೀಪ್ ಸರ್ ಅವರ ಒಂದು ಗ್ರ್ಯಾಂಡ್ ಎಂಟ್ರಿ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಎಲ್ಲರೂ ಕೂಡ ಬನ್ನಿ ನೋಡಿ ಕೇಳಿ. ದೇವರಾಣೆ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಡೀ ಕರ್ನಾಟಕ ಜನರು ಬಂದು ಮೂವಿ ನೋಡಲೇಬೇಕಾಗಿರೋದು ಮೂವಿ ಇದು, KD ಅಂತ, ಧ್ರುವ ಸರ್ಜಾ ಸರ್ ಮೂವಿ. ಆಲ್ ದ ಬೆಸ್ಟ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೂವಿ. ವಿ ಆರ್ ಹೋಪಿಂಗ್ ನೆಕ್ಸ್ಟ್ ಲೆವೆಲ್ ಮೂವಿ ನೆಕ್ಸ್ಟ್. Damn lit bro, lit movie it is. After KGF, no, this is the movie which has literally goosebumps. Yeah. Mass entry bro, crazy. Bro, literally I had goosebumps bro. Actions when Sudeep sir came, Sanjay Dutt sir came, when Dhruva Sarja sir, that first entry was mad entry. ಲಾಸ್ಟ್ ಮೆಸೇಜ್ ಧ್ರುವ ಅವ್ರಿಗೆ ಇಲ್ಲಿಂದ ಡೈರೆಕ್ಟ್ ಮೆಸೇಜ್ ಕೊಡೋದು ಏನು ಕೊಡ್ತೀರಾ? Love you Dhruva Sarja sir. ಹಾಯ್ ಎಲ್ರಿಗೂ, ನಾನು ನಿಮ್ಮ ಮಹತಿ. ನಾನು ಈ ಫಿಲ್ಮಲ್ಲಿ ಧ್ರುವ ಸರ್ ಮತ್ತು ರಮೇಶ್ ಸರ್ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಗೀತಾ ಅನ್ನೋ ಕ್ಯಾರೆಕ್ಟರ್. ತುಂಬ ಖುಷಿ ಆಗ್ತದೆ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಎಲ್ಲರ ಜೊತೆ ಹೀಗೆ ನೋಡ್ತಾ ಇರೋದಕ್ಕೆ. ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ಧ್ರುವ ಸರ್ ಜೊತೆ ಮಾಡಿರೋದಂತೂ ಇಟ್ ಇಸ್ ಲೈಕ್ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲ್ಲ ಅಂಥ ಮೂಮೆಂಟ್. ಬಿಕಾಸ್ ನಾನು ಯಾವಾಗಲೂ ರಮೇಶ್ ಸರ್ನ ಐ ಯೂಸ್ ಟು ಅಡ್ಮೈರ್ ಹಿಮ್ ಅ ಲಾಟ್. ಚಿಕ್ಕ ವಯಸ್ಸಿಂದ ಅವ್ರ ಫಿಲ್ಮ್ಗಳು ನೋಡ್ಕೊಂಡು ಬಂದಿದ್ದೀನಿ. ಸೊ ಐ ವಾಸ್ ವೆರಿ ಹ್ಯಾಪಿ ರಮೇಶ್ ಸರ್ ತಂಗಿಯಾಗಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ರಮೇಶ್ ಸರ್ ಆಗಲಿ, ಧ್ರುವ ಸರ್ ಆಗಲಿ ತುಂಬಾ ಕಲಿತೆ ಅವರಿಂದ. ಆ್ಯಂಡ್ ಎಸ್ಪೆಷಲಿ ನಮ್ಮ ಅಕ್ಕನ ಕ್ಯಾರೆಕ್ಟರ್ ಆಗಿ ವಂದಿತಾ ಅವ್ರು ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಾಂಡಿಂಗ್. ಓವರ್ ಆಲ್ 3 years ಮಾಡಿದ ಫಿಲ್ಮ್ ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಜನರ ರೆಸ್ಪಾನ್ಸ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ಎಲ್ಲರೂ ಫಿಲ್ಮ್ನ ಹೊಗಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಬ್ಳು ವೀಕ್ಷಕಳಾಗಿ ಕೂತು ನೋಡಿದಾಗ ನಿಜವಾಗ್ಲೂ ಬೇರೆ ಲೋಕಕ್ಕೆ ಹೊರಟೋಗಿದ್ವಿ. ನಿಜವಾಗ್ಲೂ ಇಂಟರ್ವೆಲ್ ಬಂದಾಗ ಏನಿದೆ 5 ನಿಮಿಷಕ್ಕೆ ಇಂಟರ್ವೆಲ್ ಬಂತು ಅನ್ನಿಸ್ಬಿಡ್ತು. 1 ಸೆಕೆಂಡ್ಗೂ ಬೋರ್ ಆಗದೆ ಇರೋ ರೀತಿನಲ್ಲಿ ಧೂಳೆಬ್ಬಿಸ್ಬಿಟ್ಟಿದ್ದಾರೆ ಪ್ರೇಮ್ ಸರ್, ಧ್ರುವ ಸರ್ಜಾ ಸರ್, ಹೀರೋಯಿನ್ನು ಎಲ್ಲರೂ ಸೇರ್ಕೊಂಡು. ಮೈ ಗಾಡ್, ಆಮೇಲೆ ಹಾಡುಗಳು, ಮ್ಯೂಸಿಕ್ಕು, ಡೈಲಾಗ್ಸು, ಯಾವುದನ್ನು ಹೇಳಿ ಯಾವುದನ್ನ ಬಿಡೋದು. ಅಲ್ಲಿ ಕಾಸ್ಟ್ಯೂಮ್ಸ್ ಆಗಲಿ, ಸೆಟ್ಟಿಂಗ್ಸ್ ಆಗಲಿ, ಡಾನ್ಸ್ ಆಗಲಿ, ಕೋರಿಯೋಗ್ರಫಿ ಆಗಲಿ. ಹೇಳ್ತಾರಲ್ವಾ, ಒಂದು ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ಜನ ಬಂದು ನೋಡ್ತಾರೆ ಅಂತ. ಅದೇ ಈ ಸಿನಿಮಾ.
ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಕನ್ನಡ ಚಲನಚಿತ್ರ. ಅಟ್ ದ ಮೂಮೆಂಟ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ನಮ್ಮ ಕನ್ನಡದಲ್ಲಿ ಈ ಥರದ ಒಂದು ಚಲನಚಿತ್ರ ಬಂದಿರೋದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಚಾರ. ನೋಡಿ ಖಂಡಿತವಾಗಿಯೂ ನೀವು ಒಂದು ವೇಸ್ಟ್ ಆಯಿತು ಅಂತ ಅನಿಸೋದೇ ಇಲ್ಲ. ಅಷ್ಟು ಅದ್ಭುತವಾದ ಸಿನಿಮಾನ ನಮಗೆ ಪ್ರೇಮ್ ಸರ್ ಅವ್ರು ಕೊಟ್ಟಿದ್ದಾರೆ. ನಾನು ಅನುಪ್ರೇಮ. KD ಸಿನಿಮಾ ಶೋ ಮ್ಯಾನ್ ಯಾರಿಗೆ ಹೇಳ್ತಾರೆ ಹೇಳಿ? ಒನ್ ಆ್ಯಂಡ್ ಓನ್ಲಿ ನಮ್ಮ ಪ್ರೇಮ್ ಸರಿಗೆ ಮಾತ್ರ ಹೇಳಕ್ ಸಾಧ್ಯ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕತೆನ ಹೇಳಿದ್ದಾರೆ, ಹೆಣ್ದಿದ್ದಾರೆ, ಹಾಗೆ ತೋರಿಸಿದ್ದಾರೆ ಎಲ್ಲರಿಗೂ. ಸಿನಿಮಾದಲ್ಲಿ ಏನಿಲ್ಲ ಹೇಳಿ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಆಯಿತಾ, ಎಂಟರ್ಟೈನ್ಮೆಂಟ್ ಇದೆ, ಹಾಗೆ ಒಂದು ಬಜಾರಿತನ ಬಾಯಿ ಬಡಕಿ ಬಜಾರಿತನ ನಾನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ರೇಷ್ಮಾ ಅವರ ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕೆ ಅಸಾಧ್ಯ. ಹಾಗೆ ಧ್ರುವ ಸರ್ ಪ್ರೀವಿಯಸ್ ಅವ್ರ ಸಿನಿಮಾಗಳು ನೋಡೋದಕ್ಕೂ ಈಗ ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ನಿಮಗೆ ಎಲ್ಲ ಥರದ ಒಂದು ಇದನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಫೀಲಿಂಗ್ಸ್ ಬಂದಾಗ, ಎಮೋಷನಲ್ಸ್ ಬಂದಾಗ ಅವ್ರದ್ದು ಆ್ಯಕ್ಟಿಂಗ್ ನಾನು ನಿಜವಾಗ್ಲೂ ಐ ವಾಸ್ ಲಿಟ್ರಲಿ ಕಣ್ಣು ಉದ್ದೆ ಆಯಿತು. ತುಂಬ ಚೆನ್ನಾಗಿ ಅದನ್ನು ಕನೆಕ್ಟ್ ಮಾಡಿದ್ದಾರೆ. ಬ್ರದರ್ ಸೆಂಟಿಮೆಂಟ್ ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಪ್ರೇಮ್ ಸರ್. ದಯವಿಟ್ಟು ಕನ್ನಡ ಸಿನಿಮಾದಲ್ಲಿ ಇಂಥ ಕಂಟೆಂಟ್ ಇಲ್ಲ, ಮಲಯಾಳಮಲ್ಲಿದೆ, ತೆಲುಗುಲಿದೆ, ತಮಿಳಲ್ಲಿದೆ ಅಂತ ಹೇಳ್ತಿರಲ್ಲ, ಬನ್ನಿ ದಯವಿಟ್ಟು KD ಸಿನಿಮಾನ ನೋಡಿ. ಯಾಕಿಲ್ಲ, ಎಲ್ಲ ಥರ ಇದೆ. ಕರೆಕ್ಟ್ ಅಲ್ವಾ? ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ರವಿಶಂಕರ್ ಸರ್ ಅವರ ಮಗಳು ಪಾತ್ರ ಮಾಡಿದ್ದೀನಿ. ಮೇ ಬಿ ಇದು ಜರ್ನಿ ಮುಂದೆ ಕಂಟಿನ್ಯೂ ಆಗುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ ದಿ ಬೆಸ್ಟ್ KD. ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಬೆಳೆಸಿ, ಹರಿಸಿ, ಹಾರೈಸಿ.